ಕುರ್ಚಿ ಕದನ ಏನಾದ್ರೂ ಮಾಡ್ಕೊಳ್ಳಿ, ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಕರ್ನಾಟಕಕ್ಕೆ ಸಿಗಬೇಕಾದಂತೆ ನ್ಯಾಯ ಸಿಗಬೇಕು, ಕರ್ನಾಟಕದಲ್ಲಿ ನಮ್ಮ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳು ಮುಚ್ಚಬೇಕು, ಯಾರು ನೆರೆಯಲ್ಲಿ ತೊಂದರೆಗೊಳಗಾಗಿದ್ದಾರೆ ಅಂತ ರೈತರಿಗೆ ಸಹಾಯಕ್ಕೆ ಬರಬೇಕು. ಯಾರ್ಯಾರು ಇವತ್ತು ಹೆಣ್ಮಕ್ಳ ಅತ್ಯಾಚಾರದ ಬಗ್ಗೆ, ಅನಾಚಾರದ ಬಗ್ಗೆ, ಅವರ ಕಿಡ್ನಾಪಿಂಗ್ ಬಗ್ಗೆ, ನಾಪತ್ತೆ ಆಗೋರ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ. ಇವರಿಗೆ ರಕ್ಷಣೆ ಸಿಗಬೇಕು. ನೂರಾರು ಜನ, ಸಾವಿರಾರು ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಗುತ್ತಿಗೆದಾರರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಯುವಕರ ಆತ್ಮಹತ್ಯೆ, ಮಹಿಳೆಯರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರನ್ನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ನಾಪತ್ತೆ ಆದ್ರೂ ಇದರ ಬಗ್ಗೆ 15,000 ಕೇಸ್ ಇದೆ, ಗೊತ್ತಿಲ್ಲ. ಇದರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಾಕಿ ಎಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಿಮ್ಮ ಕುರ್ಚಿಯ ಕಿತ್ತಾಟವನ್ನ ನಿಲ್ಲಿಸಿ ರಾಜ್ಯದ ರಕ್ಷಣೆ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ಇದು ನೀವು ಮಾಡಬೇಕಾದ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ಆದ್ರೂ ಈ ಶಪಥವನ್ನ ನೀವು ಸ್ವೀಕಾರ ಮಾಡಿ. ಕುರ್ಚಿ ಕದನ ಏನಾದ್ರೂ ಮಾಡ್ಕೊಳ್ಳಿ, ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಕರ್ನಾಟಕಕ್ಕೆ ಸಿಗಬೇಕಾದಂತೆ ನ್ಯಾಯ ಸಿಗಬೇಕು, ಕರ್ನಾಟಕದಲ್ಲಿ ನಮ್ಮ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳು ಮುಚ್ಚಬೇಕು, ಯಾರು ನೆರೆಯಲ್ಲಿ ತೊಂದರೆಗೊಳಗಾಗಿದ್ದಾರೆ ಅಂತ ರೈತರಿಗೆ ಸಹಾಯಕ್ಕೆ ಬರಬೇಕು. ಯಾರ್ಯಾರು ಇವತ್ತು ಹೆಣ್ಮಕ್ಳ ಅತ್ಯಾಚಾರದ ಬಗ್ಗೆ, ಅನಾಚಾರದ ಬಗ್ಗೆ, ಅವರ ಕಿಡ್ನಾಪಿಂಗ್ ಬಗ್ಗೆ, ನಾಪತ್ತೆ ಆಗೋರ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ. ಇವರಿಗೆ ರಕ್ಷಣೆ ಸಿಗಬೇಕು. ನೂರಾರು ಜನ, ಸಾವಿರಾರು ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಗುತ್ತಿಗೆದಾರರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಯುವಕರ ಆತ್ಮಹತ್ಯೆ, ಮಹಿಳೆಯರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರನ್ನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ನಾಪತ್ತೆ ಆದ್ರೂ ಇದರ ಬಗ್ಗೆ 15,000 ಕೇಸ್ ಇದೆ, ಗೊತ್ತಿಲ್ಲ. ಇದರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಾಕಿ ಎಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಿಮ್ಮ ಕುರ್ಚಿಯ ಕಿತ್ತಾಟವನ್ನ ನಿಲ್ಲಿಸಿ ರಾಜ್ಯದ ರಕ್ಷಣೆ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ಇದು ನೀವು ಮಾಡಬೇಕಾದ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ಆದ್ರೂ ಈ ಶಪಥವನ್ನ ನೀವು ಸ್ವೀಕಾರ ಮಾಡಿ.